ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಏನಾಗಿದೆ ನಿಮ್ಗೆ? ಬಾಗಿಲು ತೆಗೆದ್ರೆ ಕಿಟಾರ್ ಕಿರ್ಚ್ಕೊಂಡ್ಬಿಟ್ಟಿಬ್ರು. ಒಂದು ಹೊಗೆ ಹೋಗ್ತಾ ಇದೆ ಆ ಕಂಬದ ಪಕ್ಕದಲ್ಲಿ, ಬರೀ ಹೊಗೆ. ಅಯ್ಯಯ್ಯೋ ಅಂತ ಅವನಿಗಿರ್ತಾ ನಾನು ಅವಾಗ ಅಲ್ಲಿ ಮುಗಿದು ಒಂದು 8 ದಿವಸ ಆದಮೇಲೆ ಮಂಗಳೂರಿಗೆ ಶೂಟಿಂಗ್ ಹೋಗ್ಬೇಕು. ಈ ಲವ್ ಸೀನ್ ಕಂಟಿನ್ಯೂ ಆಗಬೇಕದು. ಅಲ್ಲಿ ಮೆಡಿಕಲ್ ಕಾಲೇಜ್ ಎಂಥದೋ ಒಂದು ಸ್ಟೂಡೆಂಟ್ ಅವರು, ಆ ಸ್ಟೂಡೆಂಟ್ನ ನಾನು ಪಿಕಪ್ ಮಾಡಿ, ನಾನು ಅಲ್ಲೇ ಕಾಲೇಜ್ನವನು, ಯಾವುದೋ ಕಾಲೇಜ್ಗೆ ಕ್ಲಾಸ್ಮೇಟ್ಸ್ ಥರ ಇರ್ತದೆ ಅಲ್ಲಿ. ಇದು ಒಂದು ಕಡೆಗೆ ಕಾರ್ನಲ್ಲಿ ಹಾಕಿ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕು. ನಾನು ಶ್ರೀಮಂತ ಅವರಿದ್ರದ್ದು ಆತ. ಅಲ್ಲಿ ಹೋದೋ ಅಲ್ಲಿ ಇಳ್ಕೊಂಡು ಶೂಟಿಂಗ್ ಬಂದು ಕಾರು ಎಲ್ಲ ತಂದುಬಿಟ್ಟು ನಾನು ಕೇಳೇ ಇಲ್ಲ ಅವರು. ಆಮೇಲೆ ಚಂದ್ರವರೇ, ನೀವು ಕಾರ್ ಓಡಿಸ್ಕೊಂಡು ಬಸ್ ಸ್ಟಾಪಲ್ಲಿ ನಿಂತಿರ್ತಾರೆ ಹೀರೋಯಿನ್ನು, ನೀವು ಪಿಕಪ್ ಮಾಡಿ. ಅಯ್ಯ ಏನಕ್ಕೆ ಮಾಡ್ತೀರ, నాకు ತೊಂದರೆ ಇಲ್ಲ ಅಂತಂದು. ಯಾಕೆ ನನಗೆ ಕಾರೇ ಓಡ್ಸೋಕ್ಕೆ ಬರಲ್ಲ ಅಂತಂದೆ. ಇವತ್ತು ಬರಲ್ಲ. ಅವರು ಅಯ್ಯೋ ನೀವು ಕೇಳ್ಬೇಕು ತಾನೆ ಸರ್, ಆರ್ಟಿಸ್ಟ್ ಅಂದ್ರೆ ಎಲ್ಲ ಕಲ್ತಿರ್ತೀವಿ ಅಂತ ನೀವು ಯಾಕೆ ತಿಳ್ಕೊತೀರಾ? ನನಗೆ ಕಾರೇ ಇಲ್ಲದೆ ಇದ್ದೊಂದು ನಾನು ಯಾಕೆ ಕಾರ್ ಕಲ್ತಿಲ್ಲ ಅಂತಂದೆ. ಇದು ಮೇಡಮ್ನವ್ರಿಗೆ ಸುದ್ದಿ ಹೋಯ್ತು. ಕೂತಿದ್ರು ಚೇರ್ ಹಾಕೊಂಡು, ಏನಂತಿದ್ರು ಕರೆದು ನನ್ನ ಅಷ್ಟೊತ್ತಿಗೆ ಸ್ನೇಹಿತರಾಗಿದ್ರಲ್ಲ, ಬಂದಿರ್ತೀನಿ ಕಾರ್ ಓಡಿಸಲ್ಲ. ಎಲ್ಲೂ ಓಡಿಸ್ಲಿ ಕಾರ್ ಇದ್ರೆ ತಾನೆ ಮೇಡಮ್, ಸೈಕಲ್ ಮಾತ್ರ ಬರುತ್ತೆ ನನಗೆ ಅಂತ ಅಂದೆ. ನಕ್ಬಿಟ್ಟು ಓಕೆ ಮಾಡಿ. ಎಷ್ಟಿದೆ ಶಾರ್ಟ್ಸ್ ಅಂದರೆ, ಇಲ್ಲ ಸರ್ ಮೇಡಮ್, ಕಾರಲ್ಲಿ ಇಲ್ಲಿ ಬಂದು ಇಲ್ಲಿಂದ ಮೂವ್ ಆಗಿಬಿಟ್ರೆ ಸಾಕು, ಬೀಚ್ ಹತ್ರ ಕಾರ್ ನಿಲ್ಲಿಸ್ಬಿಟ್ಟಿರ್ತೀವಿ, ನೀವು ಅಲ್ಲಿ ಕೂತ್ಕೊಂಡು ಮಾತಾಡ್ತೀರಾ. ಸರಿ ಬಿಡಿ, ತಲೆ ಕೆಡಿಸ್ಕೊಬಿಡಿ, ಒಂದು 2 hours ಬ್ರೇಕ್ ಮಾಡಿ, ಬೇರೆ ಶೂಟಿಂಗ್ ಇದ್ರೆ ಮಾಡ್ಕೊಳ್ಳಿ, ಆ ಕಾರ್ ಕೊಡಿ ಇಲ್ಲಿ ಅಂತ ಹೇಳಿ ಇಸ್ಕೊಂಡು ಬನ್ನಿ ಚಂದ್ರ, ನಾನು ಕಲಿಸ್ತೀನಿ ನಿಮಗೆ. ಅಷ್ಟಕ್ಕೆ ತೊಂದರೆ ಇಲ್ಲ ಅಂದರೆ ರೆಗ್ಯುಲರಾಗಿ ಓಡ್ಸೋಕ್ಕಲ್ಲ, ಈ ಶೂಟಿಂಗ್ ಎಷ್ಟು ಬೇಕೋ ಅಷ್ಟು ನಾನು ಕಲಿಸ್ತೀನಿ ಬನ್ನಿ ಅಂತ. ಅವ್ರು ಚೆನ್ನಾಗಿ ಎಕ್ಸ್ಪರ್ಟ್ ಅವರು. ಅವ್ರು ಕರ್ಕೊಂಡೋಗಿ ಖಾಲಿ ಇರೋ ಜಾಗ ಇದು ಬೀಚ್ ಹತ್ರ ಯಾವುದೋ ಒಂದು ಡ್ರೆಸ್ಸಲ್ಲಿ ಅವ್ರು ನನ್ನ ಕುಂಡ್ರಿಸಿ ಪಕ್ಕದಲ್ಲಿ ಕೂತ್ಕೊಂಡು ಇದನ್ನು ತಿರುಗಿಸಿ, ಇದನ್ನು ಬೇರೆ ಹಾಕಿ ಹಿಂಗೆ ಮಾಡಿ 2 ಗಂಟೆ ಒಳಗೆ ಒಂದು ಫರ್ಲಾಂಗ್ ಓಡಿಸೋ ಅಷ್ಟು ನನಗೆ ಸ್ಲೋ ಆಗಿ ಬಂತು. ಆಮೇಲೆ ವಾಪಸ್ ಶೂಟಿಂಗ್ ಹೋದ ಕಲಿಸಿದ್ದೀನಿ ಹೋಗಿ ಚಂದ್ರವ್ರಿಗೆ ಮಾಡಿ, ಬನ್ನಿ ಚಂದ್ರು ನಾನು ನಿಂತಿರ್ತೀನಿ, ಧೈರ್ಯ ನಿಂತಿರ್ತೀನಿ. ನಾನು ಬಂದೆ, ನಿಲ್ಲಿಸ್ದೆ. ಮೊದಲೇ ಸ್ವಲ್ಪ ಜರ್ಕೊಡಿತ್ತು, ಇನ್ನೊಂದು ಸತಿ ನಿಲ್ಲಿಸ್ದೆ, ಕುಂಡ್ರಿಸ್ಕೊಂಡೆ, ಟೇಕ್ ಓಕೆ ಆಗೋಯ್ತು. ಸೊ ಹಾಗೆ ಪರಿಚಯ ಆಗಿ ಆಮೇಲೆ ಒಂದು 25-30 ಪಿಕ್ಚರ್ ಅವ್ರ ಜೊತೆಲೂ ಮಾಡುವಂಥ ಭಾಗ್ಯ ಸಿಕ್ತು. ಗಿರಿಜಮ್ಮನವ್ರದ್ದು ಹೇಳಿದ್ನಲ್ಲ ನಿಮಗೆ, ಅಪ್ಪ ಅಂತ ತಗೊಂಡು ಪಿಕ್ಚರ್ ಎಷ್ಟು ಮಾಡಿದೆ, ಅವ್ರ ಜೊತೆಲೂ ಮಾಡಿದೆ. ತುಂಬ ಸ್ನೇಹಿತರು, ಕುಟುಂಬದ ಸ್ನೇಹಿತರು, ಆದರೆ ಹೆಸರುಗಳು ಹೇಳೋದು ಬೇಡ ಅಂತ. ಸೊ ಯಾವಾಗ ಅನ್ನಿಸ್ತು ನಂದು ತಪ್ಪಿದೆ, ಅವ್ರದ್ದೆಲ್ಲ ಹೆಚ್ಚಿಗೆ ತಪ್ಪಿರೋದು ನಂದೇ ಅಂತ. ಯಾಕಂದ್ರೆ ಅವರಿರೋ ಸ್ಥಾನಮಾನದಲ್ಲಿ ಅಂಥವೆಲ್ಲ ಎಕ್ಸ್ಪೆಕ್ಟ್ ಮಾಡೋದು ಸಹಜ. ನಾನಿರೋ ಸ್ಥಾನದಲ್ಲಿ ಅವ್ರಿಗೆಲ್ಲ ಗೊತ್ತು ಅಂತ ನಾನು ತಿಳ್ಕೊಳ್ಳೋದು, ನಾನು ಇಷ್ಟರ ಮಟ್ಟಿಗೆ ಬರುತ್ತೆ ನನಗೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಅಂತ ಯಾಕೆ ಅನ್ಕೋಬೇಕಾಯ್ತು. ಆದರೆ ಎಲ್ಲೋ ಕೆಣಕ್ತು ಸ್ವಾಭಿಮಾನ. ಈಗಂಥವೆಲ್ಲ ಮಾಡೋದಿಲ್ಲ. ಸೌತೆಕಾಯ್ದಾಯ್ತಲ್ಲ, ಅವೆಲ್ಲ ಗಾಂಚಿನೇ ಅಲ್ಲ ಸ್ವಲ್ಪ. ಬಟ್ ಆದರೆ ಎಲ್ಲೋ ಅನ್ಕೊಳ್ಳಿ, ನಾನು ಯಾರಿಗೋ ಒಂದು ಸ್ವಲ್ಪ ಅರಿವನ್ನು ಮೂಡಿಸ್ದೆ ಅಂತ ಅಂದ್ಕೊಂಡು. ಗುಟ್ಟಾಗಿರ್ಬೇಕಾದ ವಿಷಯ ದಿನಪತ್ರಿಕೆಗಳು ಬಂದಿದೆಯಲ್ರಿ, ನನ್ನ ಮಾನ ಮರ್ಯಾದನ ಬೀದಿಲಿ ಮಾಡ್ತಾ ಇದಾರಲ್ರಿ. KSR ದಾಸ್ ಪಿಕ್ಚರ್, ವೆರಿ ಕಮರ್ಷಿಯಲ್ ಡೈರೆಕ್ಟರ್. 100 ಪಿಕ್ಚರ್ಸ್ ಕನ್ನಡನೇ ಮಾಡಿದ್ದಾರೆ ಅವರು. ಡೈರೆಕ್ಷನ್ 100 ಅಲ್ಲ, ಒಟ್ಟು ತೆಲುಗುನೆಲ್ಲ ಸೇರಿರ್ಬೇಕು ಅನ್ಸುತ್ತೆ. 100 ಡೈರೆಕ್ಷನ್, 15-20 ಅಲ್ಲ. ಅಂಡ್ ಪಾಪ್ಯುಲರ್ ಡೈರೆಕ್ಟ್ರು, ಸಕ್ಸಸ್ಫುಲ್ ಡೈರೆಕ್ಟ್ರು, ಎಡಿಟರ್, ಬೆಸ್ಟ್ ಎಡಿಟರ್ ಆಲ್ಸೋ. ತೆಲುಗುನಲ್ಲಿ ಎಕ್ಸ್ಪರ್ಟ್ ಅವ್ರ ವಿಚಾರದಲ್ಲಿ. ಅವ್ರ ಪಿಕ್ಚರ್ನಲ್ಲಿ 4-5 ಜನ ವಿಲನ್ಗಳು. ನಾವು ಆವಾಗಿನ ಕಾಲದಲ್ಲಿ ಇದ್ದವರೇ ನಾವು. ಇದು ತೂಗುದೀಪ, ನಾನು, ಧೀರೇಂದ್ರ, ವಜ್ರಮಣಿ, ಈ ಥರದ ಅಂಥವಕ್ಕೆಲ್ಲ ಫಾರೆಸ್ಟ್ದಲ್ಲಿ ಕುದುರೆ ಓಡಿಸುವಂಥ ಸೀನು ಎಲ್ಲ ಕರ್ಕೊಂಡು ಹೊರಟ ಶೂಟಿಂಗ್ ಹೊಟ್ಟು. ಅವಾಗ ಶೂಟಿಂಗ್ ಅಂದ್ರೆ ಖುಷಿಯಾಗಿ ಹೋಗ್ತಿದ್ವಲ್ಲ, ಎಲ್ಲ ತಿಂಡಿ ತಿನ್ಕೊಂಡು ಕೂತ್ಕೊಂಡಿದ್ದ. ಸೊ ಇದು ನಮ್ಮ ಇವರು ದಾಸೆಯವರೇ ಶೂಟಿಂಗು. ಬಾ ಎಲ್ಲ ಮಕ್ಕಳ ಅವ್ರ ತೆಲುಗಿನಲ್ಲೆಲ್ಲ ಬೈದ್ರೆಲ್ಲ ಹೇಳೋರು. ಎಲ್ಲ ಡ್ರೆಸ್ ಹಾಕೊಂಡ್ಬಿಡೆ, ಕುದುರೆ ತರಿಸ್ಬಿಟ್ಟಿದ್ದೀನಿ 5 ಕುದುರೆ ಮೇಲೆ ಕೂತ್ಕೊಂಡು ಗ್ಯಾಲಪಿಂಗ್ ಓಡೋದು. ಮುಂದೆ 1-2 ತೊಗೊಂಡ್ಬಿಡ್ತೀನಿ ನಾನು. ಫಸ್ಟ್ ಇದು ಸೀನ್ ಶುರು ಮಾಡೋದಕ್ಕೆ ಮುಂಚೆ ಇವೆಲ್ಲ ಮಾಂಟೇಜ್ ಶಾಟ್ಸ್ ಅಲ್ವಾ, ಕುದುರೆ ಹೊಟ್ಟು ಕ್ಯಾಮ್ರಾ ಹಿಂಗಿಟ್ಕೊಂತಳೋದು ಹಿಂಗೆ ಅಂತ ಹೇಳೋದು ಅಲ್ಲ. ಓಕೆ ಕುದುರೆ ಕುದುರೆನಾ ಅಂತ ನನಗೆ ಯಾವ ಕುದುರೆ ಅದ್ರಲ್ಲಿ ಕಬ್ಬಾಗ 2-3 ಥರ ಇದೆ, 2 ಬೆಳೆವು ಇದೆಲ್ಲ. ನಾನು ನೋಡ್ತಿದ್ರು ದಾಸ್ಗಾರು ಅಂತಂದೆ. ನಮ್ಮ ಜೀವನದಲ್ಲಿ ಕುದುರೆ ಹತ್ರಕ್ಕೂ ಹೋಗಿಲ್ಲ, ಆ ಮುಂಡೆ ಹೋಗಿ ಗುರ್ರ ಅಂತದಿಲ್ಲ. ಅದಕ್ಕೆ ಆಗುತ್ತೆ. ಅದ್ರ ಮೇಲೆ ಕೂತ್ಕೊಂಡು ಓಡಿಸಲ್ಲ, ನಾವು ಸ್ಕೂಟ್ರು ಓಡ್ಸೋಕ್ಕೆ ಬರೋಲ್ಲ ಅಂತ. ಕುದುರೆ ಅಂಥದ್ದೇನು ಇಲ್ಲ, ಹೇಳ್ಕೊಡ್ತಾರೆ ಅವರು. ಸ್ವಲ್ಪ ದೂರ ಓಡಿಸಿ, ಮಿಕ್ಕಿದ್ದನ್ನು ನಾನು ಆಮೇಲೆ ತೊಗೊತೀನಿ. ಬೇಡ ರಿಸ್ಕ್ ಹಾಕಿ ಗುರುಗಳೇ, ಆಮೇಲೆ ಹೆಂಗೂ ಡ್ಯೂಪ್ ಹಾಕ್ತಾರೆ. ನೀವು ಎಡಿಟ್ರು, ನಿಮಗೆ ಅಲ್ಲಲ್ಲ ನಿನಗೆ ಆಗಲ್ಲ ಅಂದರೆ ಧೈರ್ಯ ಮಾಡಬೇಡ. ನಾನು ಈ ಮಧ್ಯೆ ಇವ್ರು ಕೇಳಿಸ್ಕೊಂಬಿಟ್ಟಿವಿ 4 ಜನ ನನ್ನ ಪಕ್ಕದಲ್ಲಿ ಇರೋರು. ನೀನು ಗಂಡಸ ಏನು ತಿಳ್ಕೊಂಡು ಆ್ಯಕ್ಟ್ರು ಅಂತಂದರೆ ವಿಲ್ಲನ್ ಅಂದ್ರೆ ಏನು? ನಮಗೆ ಅವಮಾನ ಮಾಡ್ತಾ ಇದೆ, ನಮ್ಮ ಪ್ರೊಫೆಷನ್ಗೆ ಅವಮಾನ ಮಾಡ್ತಾ ಇದೆ. ಅಬ್ಬಾ
ನಾವು ಇರ್ತೀವಿ ಜೊತೆಲಿ ನೋಡಪ್ಪ ನೀವೇನು ಬೇಕಾದ್ರೆ ಅಯೋಗ್ಯ ಮೂರ್ಖ ದಡ್ಡ ಎಲ್ಲ ಹೇಳಿ ನಾನು ಹತ್ತಲ್ಲ ಕುದುರೆ ಮೇಲೆ 3-4 ಸತಿ ಇದು ನಡೀತು. ಬ್ಯಾಡಿ ಗುರುಗಳೇ ನೀವು ಹೇಳಬೇಕು ಅಂತ ಬೇಡ ಎದರ್ಕಂತಂದು ಸುಮ್ಮಿರಪ್ಪ ಆಮೇಲೆ ಅಂತ ಅವರು ಕೊನೆಗೆ ಡಿಸಿಷನ್ ಹೋಪ್ಲೆಸ್ ನೀನು ಸರಿ ಇಲ್ಲ ಎಲ್ಲನೂ ಮಾಡಬೇಕು ಅದ್ರ ಕಲಾವಿದರು ಅಂತ ಅಂದು ಮಾಡ್ರಪ್ಪ ಯಾರು ಬೇಡ ಅಂದರು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ. ಒಂದು ದಿವಸನೂ ಕುದುರೆ ಕತ್ತೆ ಮೇಲೆ ಕೂತಿಲ್ಲ ಇನ್ನು ಕುದುರೆ ಮೇಲೆ ಕೂತ್ಕೊಂಡಿಲ್ಲ ಅಂತ ಹಿಂಗೆ ರೇಗಿಸ್ದೆ. ಒಂದು ಸ್ಟೂಲ್ ಹಾಕೊಂಡು ಕೂತ್ಕೊಂಡೆ. ನನ್ನ ಬಟ್ಟೆ ಯಾರಿಗೋ ತೊಗೊಂಡ್ರು ಸ್ಟಂಟು. ಕುದುರೆಗಳೆಲ್ಲ ಆ ಕಡೆ ಕೊಡ್ತವೆ. ಸೊ ಹಿಂದ್ಗಡೆ ಕ್ಯಾಮ್ರಾ ಅಂದರೆ ನಾವು ಯಾರು ಕಾಣಲ್ಲ, ಯಾರು ಕೂತ್ಕೊಂಡ್ರೇನು ಆ ಶಾಟ್ನೇ ಬೇರೆ ಶಾಟ್ನಲ್ಲಿ ಕ್ಲೋಸ್ ತೋರಿಸ್ತಾರೆ. ಸೊ 1 2 3 4 5 ಕೊನೆ ಕುದುರೆ ನಂದು. ಅದರೊಳಗಡೆ ನಮ್ಮ ಇವ್ರು ಕೂತಲ್ಲ ಕೊನೆ ಕುದುರೆ ತೆಗೆದು ಮಧ್ಯಕ್ಕೆ ಹಾಕಿದ್ರು. ಅವನು ಸ್ಟಂಟ್ ಮಾಸ್ಟರ್ ಕೂತ್ಕೊಂಡೆಲ್ಲ ಎತ್ತಲಿಂದಲೂ ನನ್ನ ಮುಖ ಕಾಣೋದು ಬೇಡ ಅಂತ ಹೇಳ್ತಾರೆ. ಈ ಡೈರೆಕ್ಷನ್ ಮಾಡೋವಾಗ ತೆಲುಗಿನಲ್ಲಿ ಹೇಳೋವಾಗ ಏನಾಯ್ತೋ ಗೊತ್ತಿಲ್ಲ. ಧೀರೇಂದ್ರ ಅರ್ಥ ಮಾಡ್ಕೊಂಡ ಇಲ್ವಾ ಸರಿ ಸರ್ ಹ್ಞೂ ಸರ್ ಅಂದವನು. ಇದು ಕ್ಯಾಮ್ರಾ ಸ್ಟಾರ್ಟ್ ಆ್ಯಂಡ್ ಆ್ಯಕ್ಷನ್ ಹೇಳಿದ ಮೇಲೆ ಚಾಟಿಲಿ ಕುದುರೆ ಹೊಡಿಬೇಕು, ಅವಾಗ ಓಡ್ತಾವು ಅಷ್ಟೇ. ಇವರಿನ್ನು ಮಾತಾಡ್ತಾ ಇರ್ಬೇಕಾದ್ರೆ ಶುರು ಮಾಡೋ ಅನ್ನುವಾಗಲೇ ಧೀರೇಂದ್ರ ತನ್ನ ಕುದುರೆ ಹೊಡ್ಕೊಳ್ಳೋ ಬದಲು ವಜ್ರಮನಿ ಕುದುರೆ ಹೊಡೆದ್ಬಿಟ್ಟಿದ್ದಾನೆ. ಅದು ಸಿಕ್ಕಿದ್ದು ಅದು ಸಿಟ್ಟು ಬಂದು ಗ್ಯಾಲಪ್ ಮಾಡ್ತಲ್ಲ ಎಲ್ಲ ಗಾಬರಿ ಬಿಟ್ಬಿಟ್ಟು ಎಲ್ಲ ಹೊರಟ್ಬಿಟ್ಟು ಇನ್ನೂ ಶುರುವೇ ಆಗಿಲ್ಲ ಕ್ಯಾಮ್ರಾ. ಆಮೇಲೆ ಇಮಿಡಿಯೇಟ್ ಮಾಡ್ಕೊಂಡ್ರು ಅವರು ಭಾಳ ಒಳ್ಳೆ ಇವರು ಡೈರೆಕ್ಟ್ರು ಸ್ಪೀಡ್ ಬೇಗ ಆನ್ ಮಾಡೋ ಹೋಲಿ ಶಾರ್ಟ್ ಸಿಗುತ್ತೆ ಅಂತ. 150-200 ಅಡಿ ಹೋಗೋ ಹೊತ್ತು ಒಬ್ಬರೂ ಇಲ್ಲ ಕುದುರೆ ಮೇಲೆ. ಡಮೀಲ್ 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 ನನ್ನ ಡ್ಯೂಪ್ ಹಾಕಿದ್ದವೂ ಇಲ್ಲ. ನಾನು ಚಪ್ಪಾಳೆ. ಇವರು ಸರ್ ಆರ್ಟಿಸ್ಟ್ಗಳೇ ಇಲ್ಲ ತೆಗಿತಿದ್ದೀರ ಅಂತ ನಾನು ಡೈರೆಕ್ಟ್ರಿಗೆ ಅವ್ನು ನಗ್ತಾ ಇದ್ದಾರೆ ನಾ ಕೊಡಕರು ಅಂತ ಅಂದ್ಬಿಟ್ಟು ಕಟ್ ಮಾಡಿ ಏನಾಯ್ತ್ರಯ್ಯ ಅಂತ ಅಂದರು. ಅವನು ವಜ್ರಮುನಿ ಅಯೋಗ್ಯ ನನ್ನ ಕುದುರೆ ಹೊಡೆದವನೇ ಅವನು ಹೊಡೆದ್ಬಿಟ್ಟು ಇನ್ನೂ ಸಿದ್ಧ ಆಗಿರಲಿಲ್ಲ ನಾವು ಅಂತ. ಅದು ಏನು ಗೊತ್ತಾ ಸರ್, ಒಬ್ರಿಗೆ ಕುಂಡಿ ನೋವು, ಒಬ್ರಿಗೆ ಮಂಡಿ ನೋವು, ಒಬ್ರಿಗೆ ಇದು ಅಂದರೆ ಇನ್ನು ಒಂದು 2 ದಿವಸ ಶೂಟಿಂಗ್ ಮಾಡೋಕ್ಕಾಗಲ್ಲ. ಮೂಗೇಟ್ಗಳೆಲ್ಲ ಬಿದ್ದು ಮೂಗೇಟ್ಗಳು ನನ್ನ ಸೊಂಟು ಇವನು ಬಿದ್ದೋಗ್ಬಿಟ್ಟವನೇ. ನಾನು ಕೂತಿದ್ರು ಕೂಡ ಬಿದ್ದೋಗ್ತಿದ್ನಲ್ಲ, ಬಿದ್ದೋಗ್ಬಿಟ್ಟವನೇ. 5 ಜನದ್ದು ಶೂಟಿಂಗ್ ಇಲ್ಲ. ನಕ್ಕು ಖುಷಿ ಆಯಿತು. ನಾನು ಚಪ್ಪಾಳೆ ಹೊಡೆದ್ ನೋಡಿ ಅವ್ರು ಬೈತಾವ್ರೆ. ಅಲ್ಲಪ್ಪ ನಾನೇ ಗಿಣಿಗೆ ಹೇಳ್ದಂಗೆ ಎಲ್ಲರದ್ದು ಸ್ಟಂಟ್ ಹಾಕೊಂಡು ಕಳಿಸಿದ್ರೆ ಸುಮ್ಮನೆ ಶೂಟಿಂಗ್ ಆಗ್ತಿತ್ತ. ಕ್ಲೋಸಪ್ಪಲ್ಲಿ ತಗೊಂಡಿದ್ರು ಆಗದು ನಮ್ಮ ಮನೆಯವರ. ಆಮೇಲೆ ಏನೋ ಬೈಕೊಂಡ್ರು ಸುಮ್ಮನಾದರು. ಅವ್ರನ್ನ ಟ್ರೀಟ್ಮೆಂಟಿಗೆ ಕಳಿಸಿದ್ರು 5 ಜನ. ಆಮೇಲೆ ನಾನು ಸುಮ್ಮನೆ ಕೂತಿ ಚಂದ್ರು ಅವ್ರು ಹೋಗಲಿ ಕರ್ಕೊಂಡೋಗಿ ತೋರಿಸ್ತಾರೆ ಬಿಡು, ನಿಮ್ಮದು ಕೆಲವು ಶಾರ್ಟ್ಸ್ ತೊಗೊಂಡ್ಬಿಡ್ತೀನಿ ಬಿಡಿ ಅಂದರೆ. ಕುದುರೆ ಮೇಲೆ ತಿರ್ಗಾ ಅಂದು ಇಲ್ಲ ಕುದುರೆ ಮೇಲೆ ಇಲ್ಲ, ಬೇರೆ ಥರ ಮಾಡಿದ್ದೀನಿ ಬಾ ಅಂತ ಅಂದು ಅವರೆಲ್ಲ ನೋಡ್ಕೊಂಬಂದವ್ರು. ಯಾವುದೋ ದೇವಸ್ಥಾನದ ಹತ್ರ ಒಂದು ಕಲ್ಲಿನ ಕುದುರೆ ಇತ್ತು. ಕುದುರೆಗಳು ಎರಡೂ ರಥದ ಥರ ಇರ್ತಾವಲ್ಲ ಅದಿತ್ತು. ಬನ್ನಿ ಅಂತ ಕುದುರೆಗೆಲ್ಲ ಜೀನ್ಸ್ ಎಲ್ಲ ಹಾಕಿದ್ರು. ಅವೇನೋ ಹಾಕ್ತಾರಲ್ಲ ಸರ್ ಅದ್ರ ಮೇಲೆ ಕೂತ್ಕೊಳ್ಳೋದು ಮೆತ್ತಿರೋದೆಲ್ಲ. 10 ಚಂದ್ರು ಅಂದರು. ಸರಿ ಸರ್ ಇದಕ್ಕೆ ನನಗೆ ಕುದುರೆ ಒರಿಜಿನಲ್ ಅಲ್ವಲ್ಲ ಹಾಕೊಂಡಾಗ ಇದನ್ನು ಕೈ ಇಟ್ಕೊಂಡಿದ್ರು. ಕ್ಯಾಮ್ರಾ ನೀವಿದ್ದೀರಲ್ಲ ಅದ್ರ ಕೆಳಗಡೆ ಇಟ್ಕೊಂಡ್ರು ಇನ್ನು ಅಂದರೆ ಲೋ ಆ್ಯಂಗಲ್ನಲ್ಲಿ ಕುದುರೆ ಮೂತಿ ಇಲ್ಲ, ಕಿವಿ ಮಾತ್ರ ಕಾಣಿಸುತ್ತಾರೆ. ಅದು ಕಿವಿಗೆ ಇದಕ್ಕೆ ಬಟ್ಟೆದೇನೋ ಕವರ್ ಹಾಕ್ಬಿಟ್ಟವ್ರೆ. ಅದು ನಾನು ಕಾಣಿಸ್ತಿದ್ದೀನಿ ನೀಟಾಗಿ ಇದನ್ನ ಹಿಡ್ಕೊಂಡು. ಸೊ ಆ್ಯಕ್ಷನ್ ಏನು ನಾನು ಓಡಿಸ್ತಾ ಇದ್ದೀನಿ, ಬೆಟ್ಟ ಹತ್ತಾ ಇದ್ದೀನಿ, ಕೆಳಗೆ ಹೋಗ್ತಾ ಇದ್ದೀನಿ, ಹಿಂಗೆ ಹೋಗ್ತಾ ಇದ್ದೀನಿ. ಒಂದೇ ಒಂದು ಅರ್ಧ ಗಂಟೆ ಒಳಗಡೆ ಎಲ್ಲ ಥರದ ಬೆಟ್ಟ ಹಳ್ಳ ಎಲ್ಲ ಅದರಲ್ಲಿ ಕಾಣಿಸ್ತದೆ ನನ್ನ ಮುಖದಲ್ಲಿ. ಹಿಂಗೆ ಹೋಗೋದು, ಆಮೇಲೆ ಹಿಂಗೆ ಇಳಿಯೋದು, ಆಮೇಲೆ ಕೈನಲ್ಲಿ ಬೇರೆ ಏನೋ ಅದು ಹೇಳೋದು. ಏನಾಗಬೇಕು ಇದಿಲ್ಲ ಅಲ್ಲಾಡಂಗಿಲ್ಲ. ಅವರು ಎಡಿಟ್ರು ಯಾರು ದಾಸು ಫಾಸ್ಟ್. ಆವಾಗ ಶೂಟಿಂಗ್ ಎಲ್ಲ ಮುಗಿದೋಯ್ತು. ಅವ್ರದ್ದು ತಿರುಗಿ ತಗೊಂಡ್ರು, ಅಲ್ಲೆಲ್ಲ ತಿರುಗಿ ತರಲೆ ಮಾಡಿದ್ರು. ಚಂದ್ರು ನೋಡ್ರಿ ಸೇಫ್ ಆದ ಅಂತ ಹೆಂಗೆ ರಜಾರ ನಿನ್ನ ಮಾತು ಕೇಳೋಕಾಯ್ತು ಕಣಯ್ಯ ಅಂತಾರೆ. ಕೂತಿದ್ದಾಗ ಸಿಗರೇಟ್ಸ್ ಎತ್ಕೊಂಡೆಲ್ಲ. ಪಿಕ್ಚರ್ ಆಯಿತು, ಡಬ್ಬಿಂಗ್ ಬರ್ತೀವಿ. ಡಬ್ಬಿಂಗ್ ನೋಡಿದ್ರೆ ದ ಬೆಸ್ಟ್ ಆರ್ಸ್ ಟ್ರೈನಿಂಗ್ ನಂದೇ. ಯಾಕಂದ್ರೆ ಒರಿಜಿನಲ್ ಕುದುರೆ ಮೇಲೆ ಕೂತಾಗ ಹಂಗೆ ಮಾಡಕ್ಕೆ ಬರೋಲ್ಲ, ಭಯ ಬೀಳ್ತಾರೆ, ಬಿದ್ದೋಗ್ತೀವಿ ಅಂತ. ಹೇ ಹಿಂಗೆಲ್ಲ ಅಂತಿರ್ತಾರೆ. ಅದು ಕುದುರೆ ಇಲ್ಲಿ ಕುದುರೆನೇ ಹೋಗ್ತಿಲ್ವಲ್ಲ, ನಾನು ಹೋಗ್ತಿರೋದು. ಅಲ್ಲ ಏನ್ರಿ ಇಷ್ಟೆಲ್ಲ ಓಡಿಸೋರು ಇರೋದು. ಅದೇ ದಾಸದಾಗ ಅದು ಯಾಕೆ ತಲೆ ಕೆಡ್ಸ್ಕೊತಿದ್ರು. ಎಡಿಟ್ ಮಾಡಾಕ್ತಾರೆ. ಅವ್ರು ಹೆಂಗೆ ಗೊತ್ತಾ, ಕಟ್ ಮಾಡ್ತಾರೆ, ಓಡೋಗ ತೋರಿಸ್ತಾರೆ, ಕಟ್ ಮಾಡ್ತಾರೆ, ನನ್ನ ತೋರಿಸ್ತಾರೆ, ಕಟ್ ಮಾಡ್ತಾರೆ, ನನ್ನ ತಲೆ ತೋರಿಸ್ತಾರೆ, ಮುಖ ತೋರಿಸ್ತಾರೆ, ಬೆವರು ತೋರಿಸ್ತಾರೆ. ಸ್ಪೀಡಲ್ಲಿ ನೋಡುವಾಗ ನಾನೇ ರೈಡ್ ಮಾಡಿದ್ದೀನಿ ಭಯಂಕರವಾಗಿ ಅಂತ ಅಂದ್ಬಿಟ್ಟು. ಆಮೇಲೆ ಹೇಳಿದೆ, ನೋಡ್ರಪ್ಪ ಕಾಸು ನನಗೂ ಒಂದೇ ನಿಮಗೂ ಒಂದೇ, ಮೈಕೈನು ಆಸ್ಪತ್ರೆ ಕುಂಟು ಯಾಕೆ ಬೇಕಪ್ಪ, ಆಗದೆ ಇರೋ ಕೆಲಸ ಒಪ್ಕೊಳ್ಳೋಕೆ ನಿಮಗೆ ಅಂತ. ಆಮೇಲೆ ಎಷ್ಟೋ ದಿವಸ ಅದೇ ಥರನೇ ಭಾಳಷ್ಟು ಜನ ಡ್ಯೂಪಿ ಹಾಕೊಳ್ಳೋಕೆ ಶುರು ಮಾಡಿದ್ರು. ಸರಿ ಇಲ್ಲ, ಇದು ಯಾಕೆ ಸುಮ್ಮನೆ ರಿಸ್ಕ್ ತೊಗೊತೀವಿ, ಎಗರೋದು, ಜಂಪ್ ಮಾಡೋದು, ಇದಕ್ಕೆಲ್ಲ
ಅಂತ ಹೇಳಿ ಹಂಗೆ ಬ್ರ್ಯಾಂಡ್ ಆದ ಒಂದು ಸರ್ ನಾನು ಇಂಡಸ್ಟ್ರಿ ಒಳಗೆ. ಕಲ್ಲಿನ ಕುದುರೆ ಮೇಲೆ ಅದ್ಭುತ ರೈಡಿಂಗ್ ಮಾಡಿ ಬೆಸ್ಟ್ ರೈಡಿಂಗ್ಗೆ ನಾನೇ ಸಿಗ್ತಲ್ಲಿ ಇಲ್ಲಿ. ಸತ್ತ ರವಿವರ್ಮ ರಾಜ ಆಗಿ ಮತ್ತೆ ಹುಟ್ಟಿದ್ದಾನೆ. ಯಾವುದೋ ಈ ಬೊಂಬೆ ಯಾವುದು? ಈ ಯುಗ ಪುರುಷದಲ್ಲಿ ಮಾತಿಲ್ದಿರೋ ವಿಲನ್ ಇದ್ರಲ್ಲಿ ಗ್ಲಾಸ್ನ ಟಳ್ 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 ಅಂತ ಹೊಡ್ಕೊಂಡು ನೀಗ್ರ ಜನ ಹೇಳ್ತಾ ಇರ್ತಾರೆ. ಸೊ ಅದನ್ನು ಕೂಡ ಒಂಥರ ಕಾಡುವಂಥ ವಿಲನ್ ಪಾತ್ರ. ಇಲ್ಲ ಅಂದರೆ ಆ್ಯಕ್ಚುಲಿ ಅವಾಗ ಧ್ವನಿ ಇತ್ತು ಆ ಪಿಕ್ಚರ್ನಲ್ಲಿ. ಧ್ವನಿ ಇಲ್ದಂಗೆ ಮಾಡಬೇಕಾದನ್ನ ಪ್ರಾಕ್ಟೀಸ್ ಮಾಡಿಕೊಂಡೆ. ಅದು ಹೆಂಗೆ ಪ್ರಾಕ್ಟೀಸ್ ಅಂತ ಅಂದರೆ, ಅದು ಎಂಥ ಪಿಕ್ಚರ್ ಅದು, ಯುಗ ಪುರುಷ. ರವಿಚಂದ್ರನ್ ಇವರು ರಾಜೇಂದ್ರ ಸಿಂಗ್ ಬಾಬು ಅವರು, ರಾಜೇಂದ್ರ ಬಾಬು ಡೈರೆಕ್ಟ್ರು, ಆ ಮೇಯ್ನ್ ರೋಲು. ಅವ್ನು ಬೇಕು ಅಂತಲ್ಲ ಸಿಕ್ಕಾಬಟ್ಟೆ ಮಾತಾಡ್ತಾನೆ ಚಂದ್ರು ಎಲ್ಲ ಪಿಕ್ಚರ್ಗಳಲ್ಲಿ. ಆ ಬ್ರ್ಯಾಂಡ್ ಚೇಂಜ್ ಮಾಡೋಣ, ಅವನಿಗೆ ಮಾತು ಬರದೇ ಇರೋದು ಹಾಕೋಣ ಅಂತ ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಆ್ಯಕ್ಚುಲಿ ಅದು ಚಂದ್ರಿಗೆ ಹಾಕಿದಾಗ ಭಾಳ ಜನ ಬೈಕೊಂಡ್ರು, ಯಾಕ್ರೆ ಅವ್ರಿಗೆ ಹಾಕ್ತೀರ ಅಷ್ಟು ಮಾತಾಡ್ತಾರೆ ಅದನ್ನ. ಇಲ್ಲ ಬೇಕು ಅಂತಲೇ ನಾನು ಹಾಕಿದ್ದೀನಿ ಅಂತ ಹಾಕಿದೆ, ಅದೇನೋ ಆಯಿತು. ಆಮೇಲೆ ಅದು ನೋಡಿದ್ರೆ ಆ ಲೋಟದೊಳಗಡೆ ಆ ಸೌಂಡ್ ಕೊಡಬೇಕಾದ್ರೆ ಆ ಇದರ ಟೈಮ್ನಷ್ಟು ಕೊಡ್ಬೇಕು ನಾನು. ಮಾತು ಎಷ್ಟಿರ್ತದಲ್ಲ, ಈಗೇನೋ ನಾನು ಮಾತಾಡ್ತಿದ್ದೀನಿ ಅದನ್ನ ನೀವು ಕೇಳಿಸ್ಕೋಬೇಕು ಅನ್ನೋ ಅಷ್ಟು ಟೈಮ್ ಇದೆಯಲ್ಲ. ಈಗೇನೋ ನಾನು ಮಾತಾಡ್ತಾ ಇದ್ದೀನಿ ಅಷ್ಟು ನೀವು ಕೇಳಿಸ್ಕೋಬೇಕು ಅಂತ ಹಿಂಗೆ ಹೊಡಿಬೇಕು. ಇಲ್ಲಿ ಎಲ್ಲೋ ನಿಲ್ಲಿಸ್ಬಿಟ್ಟು ಹಿಂಗೆ ಬರೀ ಹಿಂಗೆ ಅಂದ್ಬಿಟ್ಟು ಅಷ್ಟು ಉದ್ದ ಮಾತಾಡಿದ್ರೆ ಮೀನಿಂಗ್ ಚೇಂಜ್ ಆಗ್ಬಿಟ್ಟು, ಅದಕ್ಕೆ ಸ್ಕ್ರಿಪ್ಟ್ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿದೆ ನಾನು. ನೀವು ಸ್ಕ್ರಿಪ್ಟ್ ಏನು ಕೊಡಿಲ್ಲ ಅಂದು ಅಂತ ನನ್ನ ಡೈಲಾಗ್ ಎಷ್ಟು ಬರುತ್ತೆ ನನ್ನ ಬಾಯಲ್ಲಿ ನೋಡ್ಕೊಳ್ಳೋದು. ಅಷ್ಟು ಸೆಕೆಂಡ್ಸ್ ಇಲ್ಲಿ ಶುರು ಮಾಡೋದು. ಇಲ್ಲಿ ಶುರು ಮಾಡುವಲ್ಲೂ ಪಾಸ್ ಅಂತ ಕೊಡ್ಬೇಕಲ್ಲ, ಒಂದು ವರ್ಡ್ ಆದ್ಮೇಲೆ ಇನ್ನೊಂದು ವರ್ಡ್ ಅಲ್ಲಿ ನಿಲ್ಲಿಸ್ಬೇಕು ನಂಗೆ ಗಂಟೆನ. ಮಿಕ್ಸ್ ಆಗಿತ್ತಲ್ಲ, ಅದರಲ್ಲಿ ಎಕ್ಸ್ಪ್ರೆಷನ್ಸ್ ಬೇರೆ. ಈಗೇನೋ ಕ್ವಶನ್ ಹೌದಾ ಅಂತೀನಿ, ಅವನು ಹೌದಾ ಅಂತ ಅವನು ಎಕ್ಸ್ಪ್ಲೈನ್ ಮಾಡೋದು. ಈ ಥರದ್ದು ಪ್ರಾಕ್ಟೀಸ್ ಮಾಡಿ. ಅದು ಆ್ಯಕ್ಚುಲಿ ಇದಕ್ಕಿಂತ ಕಷ್ಟ ಅಂತ ಪಕ್ಕ ಮಾಡಬೇಕಾದ್ರೆ. ಆಮೇಲೆ ನಾನು ಡಬ್ಬಿಂಗ್ ಹೋಗ್ಬೇಕಾಗಿಲ್ವಲ್ಲ, ಅದಕ್ಕೆ ಯಾರೋ ಸೌಂಡ್ ಎಫೆಕ್ಟ್ ಸೌಂಡ್ ಹಾಕೊಂತಾರೆ. ಆಮೇಲೆ ಅವ್ನು ಆ್ಯಕ್ಚುಲಿ ಅವ್ನು ಮಾತಾಡಿರೋದಲ್ವ, ಇನ್ನೊಬ್ಬ ನೀಗ್ರೋ ಜಾನಿನೋ ಯಾರೋ ಇದ್ರು ಅಂತ ಕಾಣಿಸುತ್ತೆ, ಯಾರೋ ಹೊಟ್ಟಲ್ಲಿ. ಸೊ ಅವ್ನು ಡಬ್ಬಿಂಗ್ ಹೋಗ್ಬೇಕು ಅಷ್ಟೊಂದು ಮಾತಾಡೋಕ್ಕೆ. ನಂದು ಡಬ್ಬಿಂಗ್ ಇಲ್ಲದೆ ಪೇಮೆಂಟ್ ಅದು. ಅದು ಖುಷಿ ಆಯಿತು. ಆಮೇಲೆ ಹೋದಾಗ ಅದೇ ಥರ ಆಗೋಯ್ತು ನನಗೆ. ಏನಪ್ಪ ಅದು ಮುಂಚೆ ತೆಗೆದಿದ್ದು ಅದು ಗೊತ್ತಿಲ್ಲ, ಭಯ ಬಂದ್ಬಿಡ್ತದೆ. ಧ್ವನಿ ಇಲ್ಲದೆ ಇಮ್ಯಾಜಿನ್ ಮಾಡ್ಕೊಳ್ಳಿ. ಹಾಗಾಯ್ತು. ಆಮೇಲೆ ನಾನು ಧ್ವನಿ ಇಲ್ಲದೆ ಇರೋದನ್ನ ಆ್ಯಕ್ಟಿಂಗ್ ಮೈಮ್ ಕಲ್ತ್ಕೊಂಡೆಲ್ಲ, ಮೂಕಾಭಿನಯ ಅಂತ, ಮಾತೇ ಇಲ್ಲದೆ ಇರೋದು. ಬೇರೆ ದೇಶಗಳಿಗೆಲ್ಲ ಹೋಗಿ ಬಂದೆ. ಅದು ಪಿಕ್ಚರ್ಗಳೆಲ್ಲ ಆಗ್ತವೆ ಸರ್ ಇವೆಲ್ಲ. ಈಗ ಒಂದು ದೆವ್ವವಾಗಿ ಕಾಡಿದ ಕಲ್ಪನಾ ಅವ್ರು ಬದುಕಿದ್ರು, ಅವ್ರ ಅಭಿಮಾನಿ. ನಾನು ಅವ್ರ ಜೊತೆ ಪಾತ್ರ ಮಾಡೋಕ್ಕಾಗಲಿಲ್ಲ. ನಾವು ಅಷ್ಟೊತ್ತು MLA ಎಲ್ಲ ಆಗಿದ್ದೆ. ಅವರು ಸಾಯೋ ಟೈಮ್ನಲ್ಲಿ ಪಿಕ್ಚರ್ಗಳು ಕಡಿಮೆ, ನಾಟಕದಲ್ಲಿದ್ದರು ಅವ್ರು ಆಗಲೇ. ಗುಡಿಗೇರಿ ಬಸವರಾಜು ಅಂತ ದೊಡ್ಡ ಕಂಪ್ನಿ ನಾಟಕ. ಅಂದರೆ ಇಲ್ಲೆಲ್ಲ ಸೋತು ಸುಣ್ಣ ಆಗಿ ಅವರಿಗೆ ಬೇಜಾರಾಗಿ ಡಿಪ್ರೆಸ್ ಆಗಿ ನಾಟಕಕ್ಕೆ ಹೋಗ್ತಿದ್ರು. ಅದೇನೇನೋ ಕತೆ ಇರಲಿ, ಮಿಕ್ಕಿದ್ದೆಲ್ಲ ಅದಾಗೋಯ್ತು. ಎಲ್ಲೋ ಒಂದು ಕಡೆ ಅವರವ್ರ ಗಂಡ ಮದುವೆನೂ ಆದ್ರೆ ಅವರು ಅಂತಾರೆ, 2ನೇದೋ 3ನೇದೋ ಅವರು ಆದರು ಅಂತ ಕೇಳಿದ್ದೀನಿ. ಅದಾಗಿ ಅಲ್ಲೂ ಸರಿ ಹೋಗದೆ ನಾಟಕದಲ್ಲೂ ಕೂಡ ಬೇಜಾರಾಗಿ ಯಾವುದೋ ನಾಟಕಕ್ಕೆ ಹೋದಾಗ ವಜ್ರದ ಉಂಗುರನೋ ಏನೋ ಕರಗಿಸ್ಕೊಂಡು ನುಂಗು ಸತ್ತೋಗ್ಬಿಟ್ರು ಅಂತ ಸುದ್ದಿ. ಇದು ಇಷ್ಟು ನನಗೆ ಕೇಳಿರೋದಷ್ಟೇ ಇದೆಲ್ಲ. ಆದರೆ ಸತ್ತೋಯ್ತು. ಯಾವುದೋ ಒಂದು ಗೆಸ್ಟ್ ಹೌಸು ಸರ್, ಬೆಳಗಾಂ ಕಡೆ, ಐಬಿ ಹಳೆಯ ಐಬಿ ಅದು, ಅಲ್ಲಿ ಸತ್ತೋಗ್ಬಿಟ್ರು. ಅದು ಆಗೋಯ್ತು. ನಾವು ಕ್ಯಾನ್ವಾಸ್ಗೆ ಅಂತ ನಾಗರಾಜ ಮೂರ್ತಿನೂ ನಾನು ಕಾರ್ ತೊಗೊಂಡೋದು. ಜನತಾ ಪಾರ್ಟಿನಲ್ಲಿದ್ದೆ ನಾವು ಅವಾಗ. ನಮ್ಮನ್ನು ಕಳಿಸೋರೆಲ್ಲ ನಾನು BL ಶಂಕರ್ ಅರೇಂಜ್ ಮಾಡಿ ಕಳಿಸೋರು. ಆವಾಗ ದೇವರಾಜ ಅಳವ ಇನ್ಚಾರ್ಜ್ ಇದ್ರು ಪ್ರಚಾರದಿದ್ದೆಲ್ಲ. ನಾವು ಹೋದರೆ ಒಂದು 4-5 ದಿವಸ ಕ್ಯಾನ್ವಾಸ್ ಮಾಡ್ಕೊಂಡು ಬರ್ತಿದ್ದು. ಒಂದು ಸರಿ ಅದೇ ಗೋಟೂರು ಹಿಂದೆ ಯಾವುದೋ ಊರಿನಿಂದ ಬರಬೇಕಾದ್ರೆ, ಆ ರಸ್ತೆಯಲ್ಲಿ ಬರ್ತಿರ್ಬೇಕಾದ್ರೆ ರಾತ್ರಿ 11:30 ಆಗೋಯ್ತು, 12. ನಾಗರಾಜ ಮೂರ್ತಿ ಹೇಳಿದ್ರು, ಇಲ್ಲಿ ಐಬಿ ಅಲ್ಲಿ ಯಾರು ಕೇಳೋದು ಐಬಿ ಇದೆಯಾ ಅಂತ. ಇಲ್ಲಿದೆ, ಹೋಗಿ ಸ್ವಲ್ಪ ಎಕ್ಸ್ಟೆನ್ಷನ್ ಆಫ್ ಸಿಟಿ ಒಳಗಿದೆ ಅದು, ಬೈಲ್ನಲ್ಲಿ, ಅದೇ ಹೊರವಲಯದಲ್ಲಿದೆ ಅಂತ. ಎಲ್ಲನ ಇದ್ಕೊಂಡ್ಲಿ ಯಾರನ್ನ ಇಷ್ಟೇ 6 ಹೆಚ್ಚಿಗೆ ಜನ ಬರೋದಿಲ್ಲ ಅಂತ ಅಂದರು. ಅವ್ರು ಯಾರೋ ಹೇಳ್ಬಿಟ್ರು. ಅದನ್ನು ಹುಡಿಕೊಂಡು ಸ್ವಲ್ಪ ಫಾರೆಸ್ಟ್ ಥರ ಇತ್ತಲ್ಲ, ಅದು ಹುಡಿಕೊಂಡು ಅಲ್ಲಿ ಹೋದೋ. 11:15 ಯಾರೂ ಇಲ್ಲ. ಬಾಗಿಲು ಯಾರು ತೆಗಿತಾರೆ ಅಂತ ನನ್ನ ನಾಗರಾಜ್ ಮೂರ್ತಿ ನಾವಿಬ್ಬರು ಡ್ರೈವರು ಮಲಗಲೇಬೇಕು. ಸುಸ್ತಾಗ್ಬಿಟ್ಟಿದ್ವಿ ನಾವು. ಊಟವೂ ಇಲ್ಲ, ಹಾಳಾಗೋಲೆ ಅಂತ ಮಲ್ಕೊಳ್ಳೋಣ ಅಂತ ಹೋದು. ಅಷ್ಟೊತ್ತು ಪಾಪ ಅಲ್ಲೆಲ್ಲ ದೂರದಲ್ಲಿ ಬೀಡಿ ಸುತ್ಕೊಂಡು ಅಲ್ಲಿ ಕೂತಿದ್ದೆ ಇನ್ನೊಂದು ಬಂಡೆ ಮೇಲೆ. ಬಂಡೆ ಅಂದರೆ ಇನ್ನೊಂದು ಗೆಸ್ಟ್ ಹೌಸ್ ಅಲ್ಲ, ಗೆಸ್ಟ್ ಹೌಸ್ ಅಲ್ಲ, ಬಿಲ್ಡಿಂಗ್ ಪಕ್ಕದಲ್ಲಿ. ಇವ್ರು ನಾಗರಾಜ ಮೂರ್ತಿ ಓಡೋಗಿ, ಅಪ್ಪ ಬಾಯಲ್ಲಿ MLA ಬಂದವ್ರೆ, ಸಾಹೇಬರು ಬಂದವ್ರೆ ಅಂತ. ಅವ್ನು ಗಾಬರಿಲಿ ಬಂದ, ಏನು ಬುದ್ಧಿ ಅಂತ.
ಸರ್ ಹಿಂಗೆ ಬಂದಿದ್ದೀವಿ ಇವರು ಚಂದ್ರು MLA ಅಂತ ತಕ್ಷಣ ಗುರುತು ಸಿಗ್ತವೆ ಅವನಿಗೆ. ನಮಸ್ಕಾರ ಸರ್. MLA ಅನ್ನೋದು ಅವನಿಗೆ ಗೊತ್ತಿಲ್ಲ, ನಟ ಅನ್ನೋದು ಗೊತ್ತು. ನಮಸ್ಕಾರ ಬುದ್ಧಿ ನೋಡಿದ್ವಿ ಹಾಗೆ ಹೀಗೆ. ನಾನು ನಾಗರಾಜ್ ಮೂರ್ತಿಂದ ಅವ್ನು ರೋಪ್ ನಾಗರಾಜ್ ಮೂರ್ತಿ ಎಲ್ಲೋದ್ರು ಕೂಡ ಅವರು ಸರ್ ಬೀಗ ತೆಗಿ ಅದು ಏನೋ ನಾವೇ ಬುಕ್ ಮಾಡೋರು ಅಂತಾರ ಅವ್ನು ಹೇಳ್ತಾ ಇದ್ದ. ಸರ್ ಅದು ಬೇಡಿ ತೆಗಿಯಪ್ಪ, MLA ಬಂದವರು ಇರ್ತದೆ ಏನು ಹೇಳ್ತಿದ್ಯಾ ಅಂತ. ಇಲ್ಲ MLA ಬಂದವರು ಯಾರನ್ನ ಇದ್ದಾರಾ? ಇಲ್ಲ ಯಾರೂ ಇಲ್ಲ. ಹಳೆ ಬಿಲ್ಡಿಂಗು ಸರ್, ಅದು ಒಂದು ಸ್ವಲ್ಪ ರಿಪೇರಿ ಎಲ್ಲ ಇದೆ ಅಂತ, ಏನು ಚೆನ್ನಾಗಿಲ್ಲ. ನೀವು ಇಲ್ಲಿಂದ ಇನ್ನೊಂದು 30 ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ IB ಬೆಟ್ರ್ ಆಗಿದೆ, ಹೋಗೋಕ್ಕೆ ಆಗ್ತಾಯಿಲ್ಲ, ಡ್ರೈವರ್ಗೆ ಡ್ರೈವ್ ಮಾಡೋಕ್ಕೂ ಆಗ್ತಾಯಿಲ್ಲಪ್ಪ, ಏನಾದ್ರು ಬೇಕೇ ಬೇಕು ಅಂತ. ಅವನು ರೋಪ ತೆಗ್ಗೆಯ ನಾವು ಹೆಂಗೋ ಇರ್ತೀವಿ, ಬೇಡಿ ನನ್ನ ಮಾತು ಕೇಳಿ, ಬೇಡಿ ಇಲ್ಲಿ ಬೇಡಿ, ಚೆನ್ನಾಗಿಲ್ಲ, ನೀರಿಂದು ಕಷ್ಟ ಇದೆ, ಟಾಯ್ಲೆಟು ಇವೆಲ್ಲ ಅಂತ ಪರ್ಪರಿಯಾಗಿ ಬೇಡ್ಕಂಡ. ನಮಗೆ ಏನು ಗೊತ್ತಾಗಲಿಲ್ಲ. ಸರಿ ಆಯಿತು, ರೇಗಿದ್ಮೇಲೆ ನಿಮ್ಮ ಇಷ್ಟ ಸರ್ ಏನಾದ್ರು ಮಾಡ್ಕೊಳ್ಳಿ, ಇಷ್ಟು ಹೇಳಿದ್ಮೇಲೆ ಕೇಳ್ತಿದ್ರಿ ಅಂತ ಬಾಗಿಲು ತೆಗೆದ. ಕರೆಂಟ್ ಇಲ್ಲ. ಅದೆಂಥದ್ದು ಒಂದು ಹೊತ್ತಿ ಹಚ್ಕೊಂಡು ಇಟ್ಕೊಂಡಿದ್ದ ಕರೆಂಟಲ್ಲಿ ಆಗಾಗ್ಗೆ ಹೋಗುತ್ತಂತೆ, ಅದು ಹಚ್ಕೊಂಡು ಕರ್ಕೊಂಡೋಗಿ ತೋರಿಸಿ, ಇಲ್ಲೊಂದು ಬೆಡ್ ಒಂದೇ ಹಾಲು, ಅಲ್ಲಿಗೊಂದು ಅಟ್ಯಾಚ್ಡು ಇದು. ಅವು ಎಲ್ಲ ಒಂಥರ ಹಳೆಯ ಅಂತೀವಲ್ಲ ಸರ್, ಬ್ರಿಟಿಷ್ನವ್ರ ಕಾಲದ್ದು. ಅದನ್ನು ರಿಪೇರಿನೂ ಮಾಡಿಲ್ಲ ಈ ಕಾಲದಲ್ಲ, ನಾನು ಹೇಳ್ತಿರೋದು ಅವತ್ತಿಗೆ. ಆಯಿತು, ಕಿರ್ರಂತ ಬೇರೆ ಬಾಗಿಲು ಹಾಕತ್ತದೆ. ಹಾಕಂಡ ಹುಷಾರು, ಏನನ್ನ ಇದ್ದರೆ ಕೂತ್ಕೊಳ್ಳಿ ಸರ್, ನಾನು ಅಲ್ಲಿರ್ತೀನಿ ಆ ಮನೆಯಲ್ಲಿ, ಕೂತ್ಕೊಳ್ಳಿ. ಅಲ್ಲ ಏನಾರ ಬೇಕಾದರೆ ಹೇಳಿದ್ದಂಗೆ ಇತ್ತು, ಏನಾರ ಬೇಕಾದ್ರೆ ನಾವು ಕೂತ್ಕೊಳ್ಳಿ ಸರ್, ನಾನು ಸರಿಪ್ಪ, ಏನು ನಾವು ಬಿದ್ದುಕೊಂಡ್ರೆ ಸಾಕಾಗಿದೆ ಅಂತ. ನಾನು ಅಲ್ಲಿ ಮಲ್ಕೊಂಡು ಡ್ರೈವರ್ ನಾನು ಕಾರಲ್ಲೇ ಮಲ್ಕೊಂತೀನಿ ಅಂತ. ಸರಿ ಇದು ಕರೆಂಟ್ ಬೇರೆ ಇಲ್ವಲ್ಲ, ಸರಿ ಅದನ್ನೇ ಹಿಡ್ಕೊಂಡು ಹೋಗಿ ರಿಸರ್ಚ್ ಮಾಡ್ಕೊಂಡು ನಮ್ಗೆ ಆ ಥರ ಮಲ್ಕೊಂಡ್ರೆ ಗೊರ್ಕೆ ನಾಗರಾಜ್ ಮೂರ್ತಿದ್ದು ನಂದು ಬಂತು. ಒಂದು 20 ನಿಮಿಷ, ಎಷ್ಟು ನಿಮಿಷ ಆಯಿತು ಗೊತ್ತಿಲ್ಲ, ಒಂದು ನಗು ಭಯ ನಡೆದಿದ್ದು, ಕಿಲ ಅಂತ ನಗುತ್ತಾ ಇದೆ. ನನ್ನ ಸುತ್ತನೇ ನಗದಂಗೆ ಆಗ್ತಾಯಿತ್ತು. ಕನಸೋ ಅಂತಲೂ ನಮ್ಗೆ ಅದು ಗೊತ್ತಿಲ್ಲ. ನಡಾರ್ನ ಅಯ್ಯಯ್ಯೋ ಅಂದರೆ ಎಷ್ಟೊತ್ತು ಸುಮಾರು ಹೊತ್ತು ಸಹ ಕೆಟ್ಟ ನಗು ಹೆಂಗಿಸ್ದು ನೋಡ್ತು. ಎದ್ದೆ, ನಾರಾಯಣ ಎದುರು ಏನಾರು ಏನು ಸಹ ಏನಾಯಿತು ಅಂತ. ಅಲ್ಲಿ ಹೆಂಗೆ ಹೇಳಿ ನಾನು ಅದನ್ನು ಭಯ ಉಂಟು, ಸ್ವಲ್ಪ ಎದುರು ರಿಸರ್ಚ್ ಮಾಡ್ಬೇಕು. ನಾನು ರಿಸರ್ಚ್ ಎದ್ದ, ಏನು ಬೇಡ ಇಲ್ಲಿ ಬೇರೆ ಊರಿಗೆ ಹೋಗ್ಬಿಟ್ಟು ಅದೆಲ್ಲ 30 ಕಿಲೋ ಬೇಡ ಇಲ್ಲಿ ಚೆನ್ನಾಗಿ. ನಾನು ಇನ್ನು ಅವ್ನಿಗೆ ಯಾಕೆ ಹೇಳಬೇಕು ಅಂತ, ಬೇಡ ಇಲ್ಲಿ ಆಗೋದಿಲ್ಲ ಅಂತ ನಾನು ಇದ್ದೀನಿ. ಹೆಚ್ಚು ನೋಡಿ ಸರ್ ಇಲ್ಲ ಪಾಪ. ಆಮೇಲೆ ಅವ್ನು ನಾನು ಇದ್ದೀನಿ ದೈವ ಮಲ್ಕೊಳ್ಳಿ ಸರ್, ನೀವು ಈ ಕಡೆ ಬನ್ನಿ ಸರ್, ನಾವು ಆ ಕಡೆ ಮಲ್ಕೊಂತೀನಿ ಅಂತ ಮಲ್ಕೊಂಡು ಇಬ್ಬರು ಬೆಡ್ ಚೇಂಜು ಎಲ್ಲ ಆಯಿತು. ನನಗೆ ನಿದ್ದೆ ಗೊತ್ತಾಗಿಲ್ಲ ಸರ್, ಕಣ್ಣು ಹಿಂಗೆ ಬಿಟ್ಕೊಂಡು ನಕ್ಕಿದ್ದಾಯ್ತು. ನೋಡೋದು ಯಾವಾಗ ಅಂತ ನಮಗೆ, ನನಗೆ ಹಂಗಾಗಿದೆ. ಅವನಿಗೆ ಅವಾಗ ಇನ್ನೊಂದು 10 ನಿಮಿಷಕ್ಕೆ ಗೆಜ್ಜೆ ಜಿಂಕ್ ಚಿಕ್ಕ ಅಂತ ಮಚ್ಚಲ ಮನೆಯಿಂದ ಆಚೆಗೋದಂಗಾಗಿದೆ ಅವನಿಗೆ 3 ಸತಿ. ಅಯ್ಯಯ್ಯೋ ಅಂತ ಅವನಿಗಿರ್ತಾನೆ. ನಾನು ಅವಾಗ ನನಗೆ ಗೊತ್ತಿತ್ತು ಅಷ್ಟೊತ್ತಿಗೆ ಅಲ್ಲೇ ಬೇಡ ನಡ್ರಿ ಸರ್, ಇಲ್ಲಿರೋದು ಬೇಡ ನಡ್ರಿ ಸರ್, ಇಲ್ಲ ಇರಪ್ಪ ಇದು ಬ್ಯಾಗೆಲ್ಲ ಏನೋ ಮೊದಲು ಆಚೆಗೆ ಬನ್ನಿ ಸರ್ ನೀವು ಒಂದು. ಸರಿ ಹೋಗೋಣ ಅಂತ ಇಬ್ಬರೂ ಕೈ ಹಿಡ್ಕೊಂಬಿಟ್ಟಿದ್ದೀವಿ ಸರ್. ಅವನು ಹೆದರ್ಕೊಂಬಿಟ್ಟಿದ್ದಾನೆ, ನಾನು ಹೆದರ್ಕೊಂಬಿಟ್ಟಿದ್ದೀನಿ. ಕೈಗೆ ಎಲ್ಲಿ ಕೈ ಆಗ್ತದೋ ಏನೋ ಅಂತ ಅಂದ್ಬಿಟ್ಟು ಏನೂ ಗೊತ್ತಾಗ್ತಾ ಇಲ್ಲ. ಇದ್ದಿದ್ದೊಂದು ಬ್ಯಾಗು ಅಲ್ಲಿ ಬಿಟ್ಟು ಬಾಗಿಲು ತೆಗೆದ್ರೆ ಕಿಟಾರ್ ಕಿರ್ಚ್ಕೊಂಬಿಟ್ಟು ಇಬ್ಬರು. ಒಂದು ಹೊಗೆ ಹೋಗ್ತಾ ಇದೆ ಆ ಕಂಬದ ಪಕ್ಕದಲ್ಲಿ, ಅದೊಂಥರ ವಿಚಿತ್ರವಾಗಿ ಹೋಗ್ತಾ ಇದೆ ಹೊಗೆ, ಬರೀ ಹೊಗೆ ಕಿರ್ಚ್ಕೊಂಬಿಟ್ಟು. ಅವನು ಆವಾಗ ಯಾಕೆ ಸ್ವಾಮಿ ಅಂತ. ನಾವು ಮುಂದೆ ಮಗ ಇಲ್ಲಿ ಬಂದು ಕೂತವನೇ, ಯಾರು ಮೇಟಿ, ಅವನ ಯಾಕೆ ಕೂತವನೇ ಅಂತ ನನಗೆ ಆಮೇಲೆ ಗೊತ್ತಿಲ್ಲ. ಯಾಕೆ ಇಲ್ಲಿ ಕೂತಿದ್ದಿ, ಯಾಕೆ ಹೆಂಗೆ ಕಂಪ್ಲಿ ಹೊಂದ್ಕೊಂಡಿದ್ಯಾ ಅಂತಂದರೆ, ಇಲ್ಲ ಸರ್ ಹೇಳ್ತೀನಿ ಈ ಕಡೆ ಬಂದ್ಬಿಟ್ರಾ ಅಂತಂದ್ರೆ, ಸಾಮಾನು ಏನಿದೆ ನಿಮ್ಮದು, ಬ್ಯಾಗು ಬನ್ನಿ ಸರ್ ನಾನು ತಗೊಂಬತ್ತೀನಿ ಅಂತ. ಅವ್ನು ಧೈರ್ಯ ಹೋದ, ನಮ್ಮ ಸಾಮಾನೆಲ್ಲ ಹಿಡ್ಕೊಂಡ. ನಾವು ಬಂದು ಆಚೆಗೆ ಬಂದಮೇಲೆ ಬಾಗಿಲು ಹಾಕ್ಬಿಟ್ಟು, ಇಲ್ಲಿ ಆ ಸತ್ತಾಗಿಂದ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ಇಲ್ಲಿ, ಗೊತ್ತಿಲ್ಲ ಯಾಕೋ ಎಲ್ಲರಿಗೂ ಆಗ್ತಾ ಇದೆ, ಅವರೆಲ್ಲ ಎದ್ಕೊಂಡು ಬರ್ತಾರೆ, ಅದಕ್ಕೆ ನಿಮಗೆ ಗಿಣಿಗೆ ಹೇಳಿದೆ ಹೆಂಗೆ ಹೇಳಿದೆ, ಇದನ್ನೇ ಹೇಳ್ಬೇಕಾಯ್ತು, ಹೆಂಗೆ ಹೇಳೋದು ಹೇಳಲಿಲ್ಲ, ಬೇರೆ ಥರ ಹೇಳಿದೆ ನೀವು ಕೇಳಲಿಲ್ಲ ಅಂತ. ಅದು ಹಾಳಾಗೋಲೆ, ಅದು ಎದುರಿಸಿದ್ದಾಯ್ತು. ನೀನು ಯಾಕೆ ಎದುರಿಸ್ತೇನೆ, ನಿಮ್ಮನ್ನು ಕಾಯಕ್ಕೆ ಕೂತಿದ್ದೆ ಸರ್, ಗ್ಯಾರಂಟಿ ನೀವು ಕಿರ್ಚ್ಕೊಂತೀರ ಅಂತ ಗೊತ್ತು ಸರ್ ನನಗೆ, ಕಾನ್ಫಿಡೆಂಟಾಗಿ ಹೇಳ್ತಾವನು ಅವನು. ಅದಕ್ಕೆ ಇಲ್ಲೇ ಬಂದು ಕೂತಿದ್ದೆ ಸರ್, ಆಚೆ ಕರ್ಕೊಂಡು ಹೋಗೋಣ, ನಮ್ಮನ್ನು ಕ್ಷಮಿಸ್ಬಿಡಿ ಸರ್, ಏನೋ ಬೇಜಾರು, ನಾನು ಇಲ್ಲಿರಲ್ಲ ಸರ್, ನೀವು ಹೊರಟ್ಮೇಲೆ ನಾನು ಆ ಕಡೆ ಹೊರಟೋಗ್ತೀನಿ ಅಂತ ಹೇಳಿ ಕಾರಿಗೆ ಬಿಟ್ಟು ಏನು ಬಿಟ್ಟು ಅದನ್ನು ತುಂಬ್ಕೊಂಡು ಸೀದಾ ಹೊರಟ್ಬಿಟ್ಟು ನಿದ್ದೆಯೂ ಇಲ್ಲ ಪದ್ಯೂ ಇಲ್ಲ. ಡ್ರೈವರ್ಗೆ ಆನಂದ ನಿಜ ಮಾಡ್ಕೊಂಡು ಒಂದು ಅರ್ಧ ಮುಕ್ಕಾಲು ಗಂಟೆ ಹೋಗಿ ಅವ್ನು ತಿರ್ಗಾದ ಇನ್ಯಾವುದು ಇದಕ್ಕೆ ಹೋದು ನಾನು ಹೇಳ್ಕೊಟ್ಟಿದ್ದೆ, ಅವ್ನಿಗೆ ಒಂದಿಷ್ಟು ದುಡ್ಡು ಏನೋ ಕೊಟ್ಬಿಟ್ಟು ಆಮೇಲೆ ಇಲ್ಲ ಅಂತ ಗೊತ್ತಾಯಿತು. ಅದೇನು ನಮ್ಗೆ ಇನ್ನೂ ಒಂದು ಭಯ ಅಂದರೆ ಅದು ಸತ್ಯನೋ ಸುಳ್ಳೋ ಗೊತ್ತಿಲ್ಲ.
ನಾವು ಭ್ರಮೇಲಿ ಆಯಿತೋ ಕನಸಿನಲ್ಲಿ ಆಯಿತೋ ಗೊತ್ತಿಲ್ಲ, ಬಟ್ ಭಯನೇ ಅವತ್ತು ಹಂಗಾಯ್ತು. ಕಾಡದಂತ ಕಲ್ಪನಾಕ ಪಾತ್ರ ಮಾಡಿರಲಿಲ್ಲ, ಅವ್ರ ಜೊತೆಲಿ ಆ ಸಿಟ್ಟಿಗೋ ಏನೋ ಗೊತ್ತಿಲ್ಲ, ಕಾಡ್ಬಿಟ್ರು ನನಗೆ. ನಾಗರಾಜ ಮೂರ್ತಿನೂ ಕೇಳಿ ಹೇಳ್ತಾರೆ ಅದನ್ನು. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.